ಕಡಬಗೆರೆ ಶ್ರೀನಿವಾಸ್ ಮೇಲಿನ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವಿಚಾರಣಾಧೀನ ಖೈದಿಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಜಾಜ್ ಮೊಹಮ್ಮದ್ ಪಟೇಲ್ ಹಾಗೆ ಅಬ್ಬಾಸ್ ಅಲಿಯನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಇವರಿಬ್ರು ಕೂಡ ವಿಚಾರಣಾಧೀನ ಖೈದಿಗಳು. ಇವರು ವಿಜಯಪುರ ಜಿಲ್ಲಾ ಕೇಂದ್ರ ಕಾರಾಗೃಹದ ವಿಚಾರಣಾಧೀನ ಖೈದಿಗಳಾಗಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಆರೋಪದ ಮೇಲೆ ಇವರನ್ನ ಈ ಹಿಂದೆ ಬಂಧಿಸಲಾಗಿತ್ತು. ಇದೇ ಫೆಬ್ರವರಿ 23ರಂದು ಬಾಡಿ ವಾರೆಂಟ್ ಅನ್ನ ಸಲ್ಲಿಸಿದ್ರು ಬೆಂಗಳೂರು ಪೊಲೀಸರು. ಇವತ್ತು ಬೆಳಗ್ಗೆ 6 ಗಂಟೆಗೆ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ಕಡಬಗೆರೆ ಶ್ರೀನಿವಾಸ್ ಮೇಲಿನ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತೊಂದು ಹಂತದ ವಿಚಾರಣೆಯಲ್ಲಿ ತೊಡಗಿದ್ದಾರೆ. ಈಗ ಆಲ್ರೆಡಿ ಬಹಳಷ್ಟು ಮಂದಿಯನ್ನ ಇದಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಆರೋಪಿಗಳಿಗೆ ಶಸ್ತ್ರಾಸ್ತ್ರ ಎಲ್ಲಿಂದ ಸಿಕ್ತು ಅಥವಾ ಪಿಸ್ತೂಲ್ ಎಲ್ಲಿಂದ ಸಿಕ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ವಿಚಾರಣಾಧೀನ ಖೈದಿಗಳು ಈ ಪಿಸ್ತೂಲ್ ಅನ್ನ ಸಪ್ಲೈ ಮಾಡಿದ್ದಾರೆ ಅನ್ನುವಂತ ಒಂದು ಗುಮಾನಿ ಇದೆ. ಅದು ಇಜಾಜ್ ಮೊಹಮ್ಮದ್ ಪಟೇಲ್ ಜೊತೆಗೆ ಅಬ್ಬಾಸ್ ಅಲಿ ಅನ್ನುವಂತಹ ಖೈದಿಗಳು. ಈಗ ಇವರು ಆಲ್ರೆಡಿ ವಿಜಯಪುರ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ಇವರು ವಿಚಾರಣಾಧೀನ ಖೈದಿಗಳಾಗಿದ್ದಾರೆ. ಹಾಗೆ ಇವರಿಂದ ಈ ಗನ್ ಸಪ್ಲೈ ಆಗಿದೆ ಅಥವಾ ಈ ಪಿಸ್ತೂಲ್ ಸಪ್ಲೈ ಆಗಿದೆ ಅಕ್ರಮವಾಗಿ ಅನ್ನುವಂಥದ್ದು ಪೊಲೀಸರಿಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಅದನ್ನ ಆಧಾರದಲ್ಲಿ ಇಟ್ಕೊಂಡು ಇವರನ್ನ ವಿಚಾರಣೆ ನಡೆಸುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಬಾಡಿ ವಾರೆಂಟ್ ಕೂಡ ಹೊರಡಿಸಲಾಗಿತ್ತು. ಇವತ್ತು ಬೆಳಗ್ಗೆ 6 ಗಂಟೆಗೆ ಪೊಲೀಸರ ವಶಕ್ಕೆ ಇವರನ್ನ ನೀಡಲಾಗಿದೆ, ಬೆಂಗಳೂರಿನ ಪೊಲೀಸರ ವಶಕ್ಕೆ ಅಂತ ಹೇಳಿ ತಿಳಿದು ಬಂದಿದೆ. ಹೇಳಿ ಕೇಳಿ ಇವರಿಬ್ರು ಈಗ ವಿಚಾರಣಾಧೀನ ಖೈದಿಗಳಾಗಿರುವಂಥದ್ದು ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೇನೆ. ಈ ಕಾರಣಕ್ಕಾಗಿ ಇವರೇ ಈ ಪಿಸ್ತೂಲ್ ಅನ್ನ ಸಪ್ಲೈ ಮಾಡಿರಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೌದಾ ಅಲ್ವಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗ ಇವರಿಬ್ರನ್ನು ಕೂಡ ತನಿಖೆಗೆ ಒಳಪಡಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಈಗ ಹೇಳಿ ಕೇಳಿ ಇವರಿಬ್ರು ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ವಿಚಾರಣಾಧೀನ ಖೈದಿಗಳಾಗಿರುವಂತದ್ದು. ಇವ್ರ ಮೇಲೆ ಗುಮಾನಿ ಬರೋದಕ್ಕೆ ಕಾರಣ ಆಗಿರುವಂತಹ ಅಂಶಗಳು ಏನೇನು, ಯಾವ ರೀತಿಯಾಗಿ ಈಗ ತನಿಖೆ ಸಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗಿದೆ ಅಶೋಕ್? ಮಲ್ತೇಶ್, ಕಳೆದ ಕೆಲ ದಿನಗಳ ಹಿಂದೆ ರಾಜಧಾನಿ ಬೆಂಗಳೂರಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಒಂದು ಗುಂಡಿನ ದಾಳಿ ನಡೆದು ಹತ್ಯೆ ಯತ್ನ ನಡೆದಿತ್ತು. ಇದರ ಜಾಡು ಹಿಡಿದ ಬೆಂಗಳೂರು ಪೊಲೀಸರು ಕೂಡ ತೀವ್ರ ತನಿಖೆ ನಡೆಸಿ ಕೆಲವರನ್ನ ಬಂಧಿಸಿದ್ರು. ಬಂಧಿತರ ವಿಚಾರಣೆ ವೇಳೆ ಒಂದು ಸ್ಫೋಟಕ ಮಾಹಿತಿ ಬೆಂಗಳೂರು ಪೊಲೀಸರಿಗೆ ಲಭ್ಯವಾಗ್ತದೆ. ಅದೇನಂತಂದ್ರೆ ಕಡಬಗೆರೆ ಕೊಲೆ ಯತ್ನಕ್ಕೆ ಮತ್ತು ಅವ್ರ ಮೇಲೆ ಗುಂಡಿನ ದಾಳಿ ನಡೆಸಕ್ಕೆ ವಿಜಯಪುರದ ಭೀಮಾ ತೀರದಿಂದನೇ ಅಕ್ರಮ ಒಂದು ಕಂಟ್ರಿ ಪಿಸ್ತೂಲ್ಗಳು ರವಾನೆ ಅನ್ನುವಾಗ ಸ್ಫೋಟಕ ಮಾಹಿತಿ ಬೆಂಗಳೂರು ಪೊಲೀಸರಿಗೆ ಲಭ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ತನಿಖೆಯನ್ನ ಚುರುಕುಗೊಳಿಸಿದ ಬೆಂಗಳೂರು ಪೊಲೀಸರು ಕಳೆದ ಫೆಬ್ರವರಿ 23ರಂದು ವಿಜಯಪುರ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾಧೀನ ಖೈದಿಗಳಾದಂತ ಇಬ್ಬರು ಆರೋಪಿಗಳ ಮೇಲೆ ಒಂದು ಬಾಡಿ ವಾರೆಂಟ್ ಅನ್ನ ಹೊರಡಿಸ್ತಾರೆ. ಈ ಹಿಂದೆ ಕೋಕಾ ಮತ್ತು ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಆರೋಪವನ್ನು ಎದುರಿಸತಕ್ಕಂತ ಇಜಾಜ್ ಅಹಮದ್ ಪಟೇಲ್ ಹಾಗೂ ಅಬ್ಬಾಸ್ ಅಲಿ ಎನ್ನುವರ ಮೇಲೆ ಇವರು ಒಂದು ಬಾಡಿ ವಾರೆಂಟ್ ಅನ್ನ ಹೊರಡಿಸಿ ನಾವು ಆದಷ್ಟು ಬೇಕಾಗಿ ಇವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ವಿಜಯಪುರ ಜಿಲ್ಲಾ ಕೇಂದ್ರ ಕಾರಾಗೃಹದ ಅಧೀಕ್ಷಕರಿಗೆ ಒಂದು ಮಾಹಿತಿಯನ್ನ ನೀಡಿ ಒಂದು ಬಾಡಿ ವಾರೆಂಟ್ ಅನ್ನ ಸಲ್ಲಿಕೆ ಮಾಡಿರ್ತಾರೆ. ಇಂದು ಬೆಳಗಿನ ಜಾವ ಒಂದು 6 ಗಂಟೆಗೆ ಆರೋಪಿಗಳಾದಂತ ಇಜಾಜ್ ಅಹಮದ್ ಪಟೇಲ್ ಹಾಗೂ ಅಬ್ಬಾಸ್ ಅಲಿಯವರನ್ನ ವಶಕ್ಕೆ ಪಡೆದುಕೊಂಡು ಗುಪ್ತ ಮಾರ್ಗದ ಮುಖಾಂತರ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೀಗ ಟಿವಿ9ಗೆ ಲಭ್ಯವಾಗಿದೆ. ಒಟ್ಟಾರೆಯಾಗಿ ಇಜಾಜ್ ಅಹಮದ್ ಪಟೇಲ್ ಹಾಗೂ ಅಬ್ಬಾಸ್ ಅಲಿ ಕೂಡ ಈ ಒಂದು ಕ್ರಿಮಿನಲ್ ಕೇಸ್ಗಳಲ್ಲಿ ಬಂಧಿತರಾದಂತಹ ಆರೋಪಿಗಳು. ಇವ್ರ ಮುಂದೆ ವಿವಿಧ ಪೊಲೀಸ್ ಠಾಣೆಯಲ್ಲಿ 5 ಮತ್ತು 6 ಪ್ರಕರಣಗಳು ಒಟ್ಟು ದಾಖಲಾಗಿದೆ. ಸದ್ಯ ಕಡಬಗೆರೆ ಶ್ರೀನಿವಾಸ್ ಕೊಲೆಗೂ ಮತ್ತು ಭೀಮಾ ತೀರದಕ್ಕೂ ಒಂದು ಲಿಂಕ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಹೆಚ್ಚಿನ ವಿಚಾರಣೆ ನಡೆಸಿದ ನಂತರವಷ್ಟೇ ಇಡೀ ಪ್ರಕರಣದ ಒಂದು ಸತ್ಯಾಂಶ ಹೊರಬರಲಿದೆ. ಏನು ಕಡಬಗೆರೆ ಶ್ರೀನಿವಾಸ್ ಕೊಲೆ ಒಂದು ಯತ್ನಕ್ಕೆ ಮತ್ತು ಅವ್ರ ಮೇಲೆ ಹಾರತಕ್ಕಂತಹ ಗುಂಡಿಗೆ ಅಕ್ರಮ ಶಸ್ತ್ರಾಸ್ತ್ರಗಳು ವಿಜಯಪುರ ಜಿಲ್ಲೆಯಿಂದಲೇ ಪೂರೈಕೆ ಆಗಿದಾವ ಅಥವಾ ಇಲ್ಲ ಅನ್ನುವ ಮಾಹಿತಿ ಕೂಡ ತನಿಖೆ ಅಷ್ಟೇ ಬಲಾಗಿದ್ದಾವೆ. ಒಟ್ಟಾರೆಯಾಗಿ ಇಬ್ಬರು ಆರೋಪಿಗಳಾದಂತ ಇಜಾಜ್ ಅಹಮದ್ ಪಟೇಲ್ ಹಾಗೂ ಅಬ್ಬಾಸ್ ಅಲಿ ಕೂಡ ವಿಜಯಪುರದ ಕೇಂದ್ರ ಕಾರಾಗೃಹದಿಂದಲೇ ಕುಳಿತು ತಮ್ಮ ಸಹಚರರ ಮುಖಾಂತರ ಒಟ್ಟು ಬೆಂಗಳೂರಿಗೆ ಕಳೆದ ಕೆಲ ದಿನಗಳ ಹಿಂದೆ ನಡೆದ ಒಂದು ಗಲಾಟೆಗೆ ಸಂಬಂಧಪಟ್ಟಂಗೆ ಒಟ್ಟು 18 ಅಕ್ರಮ ಕಂಟ್ರಿ ಪಿಸ್ತೂಲ್ಗಳನ್ನ ರವಾನೆ ಮಾಡಿದ್ದಾರೆ ಅನ್ನುವ ಒಂದು ಸಣ್ಣ ಮಾಹಿತಿ ಅಷ್ಟೇ ಲಭ್ಯವಿದೆ. ಇಡೀ ಪ್ರಕರಣದ ಒಂದು ಸತ್ಯಾಂಶ ಹೊರಬೇಕಂದ್ರೆ ಬೆಂಗಳೂರು ಪೊಲೀಸರು ವಿಚಾರಣೆ ನಡೆಸಿದ ಬಳಿಕವಷ್ಟೇ ಒಂದು ಅಧಿಕೃತ ಸತ್ಯಾಂಶ ಹೊರಬರಲಿದೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಅಶೋಕ್.